ನಟ ಅಜಯ್ ರಾವ್ ಬಾಳಿನಲ್ಲಿ ಯುದ್ಧಕಾಂಡ ಆರಂಭವಾಗಿದೆ. ಡಿವೋರ್ಸ್ ಹಂತಕ್ಕೆ ಬಂದಿದೆ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ. ನಟ ಅಜಯ್ ರಾವ್ ಬಾಳಿನಲ್ಲಿ ಯುದ್ಧಕಾಂಡ ಆರಂಭವಾಗಿದೆ. ಡಿವೋರ್ಸ್ ಹಂತಕ್ಕೆ ಬಂದಿದೆ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ. ನಟ ಅಜಯ್ ರಾವ್ ಸ್ವಪ್ನ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ. ಪರಸ್ಪರ ಪ್ರೀತಿ ಮಾಡಿ ಮದುವೆಯಾಗಿದ್ರು. ಇದೀಗ ಕೌಟುಂಬಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ ಅಜಯ್ ರಾವ್ ವಿರುದ್ಧ. ಅಜಯ್ ರಾವ್ ಇತ್ತೀಚೆಗೆ ಸಾಲವನ್ನ ಮಾಡಿಕೊಂಡು ಯುದ್ಧಕಾಂಡ ಸಿನಿಮಾವನ್ನ ನಿರ್ಮಾಣ ಮಾಡಿ ನಟಿಸಿದ್ರು. ಬಾಕ್ಸ್ ಆಫೀಸ್ನಲ್ಲಿ ಅದರ ಸದ್ದು ಗದ್ದಲ ಏನು ಅಂತ ಎಲ್ಲರಿಗೂ ಗೊತ್ತು. ರಿಸಲ್ಟ್ ಏನಾಯಿತು ಅಂತ ಹೇಳಿ. ಇದರ ನಡುವೆ ಏಕಾಏಕಿಯಾಗಿ ಈ ಸುದ್ದಿ ಹೊರಗಡೆ ಬಂದಿದೆ. ಏನಾ ಸುದ್ದಿ ಅಂತ ಹೇಳಿದ್ರೆ, ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ. ಯಾರು ಕೂಡ ನಿರೀಕ್ಷೆ ಮಾಡದಂತಹ ಬೆಳವಣಿಗೆ ಅಂತ ಹೇಳ್ಬೋದು. ಅಂದರೆ ಯಾರು ಕೂಡ ನಿರೀಕ್ಷೆನೇ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸಿನಿಮಾ ಏನಾದರೂ ಆಗಿರ್ಬೋದು, ಬಣ್ಣದ ಜಗತ್ತು ಏನಾದರೂ ಆಗಿದ್ರು, ವೈಯಕ್ತಿಕವಾಗಿ ಅಜಯ್ ರಾವ್ ಆಗಿರಬಹುದು, ಸ್ವಪ್ನ ಅವರು ತುಂಬ ಅನ್ಯೋನ್ಯವಾಗಿ ಇದ್ದರು. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಅಜಯ್ ರಾವ್ ಅವರಿಗೆ ಕೃಷ್ಣನ ಹೆಸರಲ್ಲಿ ಬಂದಂಥ ಎಲ್ಲ ಸಿನಿಮಾಗಳು ಕೂಡ ಕೈಯನ್ನು ಹಿಡಿದವು. ಇದೇ ಕಾರಣಕ್ಕಾಗಿ ಕೃಷ್ಣನ ಮೇಲೆ ವಿಶೇಷವಾದ ಪ್ರೀತಿ. ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ರು. ಅವರ ಮನೆಯಲ್ಲಿ ಸಂಭ್ರಮ ಮನೆ ಮಾಡ್ತಾ ಇತ್ತು, ಸಂಭ್ರಮ ಇರ್ತಾ ಇತ್ತು. ಬಟ್ ಈ ಬಾರಿ ಚೇಂಜ್ ಆಗಿದೆ. ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಈಗ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ, ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಅಂತ. ಏನು ರೀಸನ್ ಅನ್ನೋದು ಈವರೆಗೂ ಗೊತ್ತಿಲ್ಲ. ಬಟ್ ಈಗ ಅಜಯ್ ರಾವ್ ಅವರ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಅವರ ವಿರುದ್ಧ ಸ್ವಪ್ನ ಅವರು ಈ ಕೇಸನ್ನು ಹಾಕಿದ್ದಾರೆ. ಜೊತೆಗೆ ಡಿವೋರ್ಸ್ಗೂ ಕೂಡ ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಈ ಹಿಂದೆ 2014ರಲ್ಲಿ ಮದುವೆ ಆಗಿದ್ದು, 11 ವರ್ಷ ಆಗಿತ್ತು. 11 ವರ್ಷ ಈಗ ಮುರಿದು ಬೀಳುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. 2014ರಲ್ಲಿ ಮದುವೆ ಆಗಿದ್ರು. ಹೊಸಪೇಟೆಯಲ್ಲಿ ತುಂಬ ಸರಳವಾಗಿ ಮದುವೆ ಆಗಿದ್ರು. ಪ್ರೀತಿಸಿದ್ರು, ತುಂಬ ಸರಳವಾಗಿ ಮದುವೆ ಆಗಿದ್ರು. ಮುದ್ದಾದ ಮಗಳು ಕೂಡ ಇದ್ಲು. ಇತ್ತೀಚಿನ ದಿನಗಳಲ್ಲಿ ಅವರ ಸಿನಿಮಾಗಳು ಯಾವುದು ಕೂಡ ಹಿಟ್ ಆಗ್ತಾ ಇರಲಿಲ್ಲ. ಬಾಕ್ಸ್ ಆಫೀಸ್ನಲ್ಲಿ ಸೌಂಡೇ ಮಾಡ್ತಾ ಇರಲಿಲ್ಲ. ಇದರ ನಡುವೆ ಸ್ವತಃ ಅವರೇ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಯುದ್ಧಕಾಂಡ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಕಾರು, ಅವರ ಬಳಿ ಇದ್ದಂಥ ಐಷಾರಾಮಿ ಕಾರನ್ನು ಕೂಡ ಮಾರಾಟ ಮಾಡ್ತಾರೆ. ಆ ಸಂದರ್ಭದಲ್ಲಿ ತೆಗೆದಂಥ ವಿಡಿಯೋ, ಅಜಯ್ ರಾವ್ ಅವರ ಮಗಳು ಅಳುವಂಥ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆರ್ಥಿಕ ಸಂಕಷ್ಟ ಇದೆ ಅಜಯ್ ರಾವ್ ಅವ್ರಿಗೆ ಸದ್ಯಕ್ಕೆ. ಯಾಕೆಂದರೆ ಸಿನಿಮಾ ಅಂತ ಹೇಳಿದ್ರೆ ಈಸಿಯಾಗಿ ಆಗಲ್ವಲ್ಲ. ಸಾಲ ಮಾಡ್ಕೊಂಡಿರ್ತಾರೆ, ಫೈನಾನ್ಸ್ ತೆಗೆದುಕೊಂಡಿರ್ತಾರೆ, ಬಡ್ಡಿ ಹೆಸರಲ್ಲಿ ಫೈನಾನ್ಸ್ ತೆಗೆದುಕೊಂಡಿರ್ತಾರೆ. ಸೊ ಈಗ ಆರ್ಥಿಕ ಸಂಕಷ್ಟ ಇದೆ. ಇದರ ನಡುವೆ ಈ ಶಾಕ್ ಕೂಡ ಎದುರಾಗಿದೆ ಅಂತ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಆರ್ಥಿಕ ಸಂಕಷ್ಟದ ನಡುವೆ ಈಗ ಬಿರುಗಾಳಿ ಕೂಡ ಎದ್ದೇಳಿದೆ ಅವರ ದಾಂಪತ್ಯ ಜೀವನದಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರೋಜಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೋಜಾ, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ರೀತಿಯಾಗಿ ಶಾಕಿಂಗ್ ಅಂತ ಹೇಳ್ಬೋದಲ್ವಾ ಈ ಪ್ರಕರಣ? ಅಜಯ್ ರಾವ್ ಆಗಿರ್ಬೋದು, ಸ್ವಪ್ನ ಅವರು ತುಂಬ ಅನ್ಯೂನ್ಯವಾಗಿ ಕಾಣಿಸ್ಕೊತಾ ಇದ್ರು. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಆಫ್ ದಿ ರೆಕಾರ್ಡ್ ಆಗಿರ್ಬೋದು. ಬಟ್ ಏಕಾಏಕಿಯಾಗಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಏನು ರೀಸನ್ ಅಂತ ಗೊತ್ತಾಗ್ತಾ ಇದೆ? ಖಂಡಿತ ಮಹೇಶ್, ಎಲ್ರಿಗೂ ಇದೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಹಿಂದೆ ಸಿನಿಮಾ ಪ್ರಚಾರದಲ್ಲಿ ಕೂಡ ಭಾಗಿಯಾಗ್ತಾ ಇದ್ರು. ಮಗಳು ಕೂಡ ನೀವು ಹೇಳಿದಾಗೆ ಐಷಾರಾಮಿ ಕಾರನ್ನ ಮಾರಿದಂತಹ ಸಂದರ್ಭದಲ್ಲಿ ಮಗಳ ಒಂದು ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಟ್ ಕೌಟುಂಬಿಕ ಕಲಹ, ದೌರ್ಜನ್ಯ ಅನ್ನುವಂತಹ ಒಂದಷ್ಟು ಮಾತುಗಳು, ಊಹಾಪೋಹಗಳು ಕೇಳಿ ಬರ್ತಾ ಇದೆ. ಇಬ್ರು ಕೂಡ ಅರ್ಜಿಯನ್ನು ಹಾಕಿದ್ದಾರೆ ಡಿವೋರ್ಸ್ಗೆ ಈಗ ಆಲ್ರೆಡಿ ಅಂತ ಕೂಡ ಹೇಳಲಾಗ್ತಾ ಇದೆ. 2014 ಡಿಸೆಂಬರ್ 18ಕ್ಕೆ ಪ್ರೀತಿಸಿ ಮದುವೆಯಾಗಿರ್ತಾರೆ. ತುಂಬಾ ಸರಳವಾಗಿ ಸಾಮೂಹಿಕ ಮದುವೆಯಲ್ಲಿ ಭಾಗಿಯಾಗಿ ಆಗಿರ್ತಾರೆ ಅನ್ನುವಂಥ
ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಆದರೆ 10 ವರ್ಷಕ್ಕೆ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿರುವಂಥದ್ದು. ನಿಜಕ್ಕೂ ಅದು ಕೃಷ್ಣ ಜನ್ಮಾಷ್ಟಮಿಯ ದಿನದಂದೇ ಅಜಯ್ ರಾವ್ ಅವರು ಕೃಷ್ಣ ಅಂತಾನೆ ಇವಾಗ ಸಾಕಷ್ಟು ಮೂವಿಗಳ ಮುಖಾಂತರ ಎಲ್ಲರೂ ಅವರನ್ನ ಅಜಯ್ ರಾವ್ ಅನ್ನೋಕ್ಕಿಂತ ಜಾಸ್ತಿ ಕೃಷ್ಣ ಕೃಷ್ಣ ಅಂತಾನೆ ಕರಿತಾ ಇದ್ರು. ಇದೀಗ ಕೃಷ್ಣ ಜನ್ಮಾಷ್ಟಮಿಯ ದಿನದಂದೇ ಈ ರೀತಿಯಾದಂತಹ ಸುದ್ದಿ ಮಾಹಿತಿ ಬೆಳಕಿಗೆ ಬಂದಿರೋದು ಎಲ್ರಿಗೂ ಕೂಡ ದೊಡ್ಡ ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ಮತ್ತೆ ಇನ್ಸ್ಟಾಗ್ರಾಮ್ ಪೇಜಸ್ ಅನ್ನ ನೋಡ್ತಾ ಹೋದಾಗ ಹಿಂದಿನ ಏನೆಲ್ಲ ನಡೆದಿರ್ಬೋದು, ಎಲ್ಲಾದ್ರೂ ಒಂದು ಈಗ ಸೆಲೆಬ್ರಿಟೀಸ್ ಅಂತ ಅಂದ್ರೆ ಏನೇ ತಮ್ಮ ನೋವಿದ್ರು ಅಳಲಿದ್ರು ಒಂದು ಪೋಸ್ಟ್ ಅನ್ನ ಹಾಕೋದ್ರ ಮುಖಾಂತರ ತೋಡ್ಕೊಳ್ತಾ ಇರ್ತಾರೆ. ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಇನ್ಸ್ಟಾಗ್ರಾಮ್ನಲ್ಲಿ ನಾವು ಮೇನ್ಲಿ ಅಬ್ಸರ್ವ್ ಮಾಡ್ತಾ ಹೋದಾಗ ಅಜಯ್ ರಾವ್ ಅವರು ಸ್ವಪ್ನ ಅವ್ರನ್ನ, ತಮ್ಮ ಧರ್ಮಪತ್ನಿಯಾದಂತಹ ಸ್ವಪ್ನ ಅವ್ರನ್ನ ಫಾಲೋ ಮಾಡ್ತಾ ಇಲ್ಲ, ಅನ್ಫಾಲೋ ಮಾಡಿದ್ದಾರೆ. ಆದರೆ ಸ್ವಪ್ನ ಅವರು ಮಾತ್ರ ಅಜಯ್ ರಾವ್ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಹಾಗೆ ಮಗಳನ್ನ ಇಬ್ರು ಕೂಡ ಫಾಲೋ ಮಾಡ್ತಿದ್ದಾರೆ. ಇದು ಕೂಡ ಸಾಕಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಹಾಗೆ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ತಮ್ಮ ಹಳೆಯ ಫೋಟೋಗಳು ಅಂದರೆ ಪತ್ನಿ ಜೊತೆಗೆ ಇರುವಂತಹ ಯಾವುದೇ ಫೋಟೋಗಳ ತುಣುಕುಗಳು ಕೂಡ ಸಿಗ್ತಾ ಇಲ್ಲ, ಎಲ್ಲವನ್ನೂ ಕೂಡ ಡಿಲೀಟ್ ಮಾಡಿದ್ದಾರೆ. ಸೊ ಇದು ಕೂಡ ಗಮನಾರ್ಹವಾಗಿದೆ. ಆದರೆ ಸ್ವಪ್ನ ಅವರ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಚೆಕ್ ಮಾಡ್ತಾ ಹೋಗೋದಾದ್ರೆ ಎಲ್ಲ ಹಳೆಯ ಫೋಟೋಗಳಾಗಿರ್ಬೋದು, ಜೊತೆಗಿರುವಂತಹ ಫೋಟೋಗಳಾಗಿರ್ಬೋದು ಎಲ್ಲವೂ ಕೂಡ ಕಾಣಸಿಗುತ್ತೆ. ಆದರೆ ಅಜಯ್ ರಾವ್ ಅವರ ಅಕೌಂಟನ್ನು ನೋಡ್ತಾ ಹೋಗೋದಾದ್ರೆ ಮಗಳ ಫೋಟೋ ಮತ್ತೆ ಅವರ ಫೋಟೋ ಬಿಟ್ಟರೆ ಧರ್ಮಪತ್ನಿಯ ಫೋಟೋ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಸೊ ನಮಗೆ ಇದರಲ್ಲೇ ಗೊತ್ತಾಗುತ್ತೆ ಬಿರುಕು ಮೂಡಿರೋದಂತೂ ಖಂಡಿತ. ಈಗ ಆಲ್ರೆಡಿ ಅರ್ಜಿಯನ್ನ ಹಾಕಿದ್ದಾರೆ ಡಿವೋರ್ಸ್ಗೆ. ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ. ಪರ್ಟಿಕ್ಯುಲರ್ ರೀಸನ್ ಏನು ಅಂತ ಗೊತ್ತಿಲ್ಲ, ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಮಹೇಶ್ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಇಷ್ಟು. ಗೊತ್ತಿಲ್ಲ ಈ ಹಂತಕ್ಕೆ ಹೋಗಿ ಎಷ್ಟೋ ಜನ ಸೆಲೆಬ್ರಿಟೀಸ್ ಮತ್ತೆ ಒಂದಾಗಿರೋದು ಕೂಡ ಉಂಟು. ಇವರ ವಿಚಾರದಲ್ಲಿ ಏನಾಗುತ್ತೋ ಕಾದು ನೋಡಬೇಕಾಗಿದೆ ಮಹೇಶ್. ಓಕೆ, ಧನ್ಯವಾದ ರೋಜಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಈಗಾಗಲೇ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ ರೋಜಾ, ಇನ್ಸ್ಟಾದಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಅಜಯ್ ರಾವ್ ಅವರು ಸ್ವಪ್ನ ಅವರನ್ನು ಅನ್ಫಾಲೋ ಮಾಡಿದ್ದಾರೆ. ಜೊತೆಗೆ ಸ್ವಪ್ನ ಅವರಿಗೆ ಸಂಬಂಧಪಟ್ಟಂಥ ಫೋಟೋಸ್, ಈ ಮದುವೆಯ ಫೋಟೋಸ್ ಆಗಿರ್ಬೋದು, ಮತ್ತು ಒಂದಿಷ್ಟು ಬರ್ತ್ಡೇ ಫೋಟೋಸ್ ಆಗಿರ್ಬೋದು, ಒಂದಿಷ್ಟು ಸೆಲೆಬ್ರೇಷನ್ಸ್ ಫೋಟೋ ಯಾವುದು ಕೂಡ ಕಾಣಸಿಗ್ತಾ ಇಲ್ಲ ಅಂತ ಹೇಳಿ ನೋಡಿ. ಇತ್ತೀಚೆಗೆ ಹೊಸ ಮನೆಯನ್ನು ಗೃಹ ಪ್ರವೇಶ ಮಾಡಿದ್ರು, ಅದ್ದೂರಿಯಾಗಿ ಖುಷಿಯಾಗಿ ದಂಪತಿ ಸಂಭ್ರಮಾಚರಣೆಯಲ್ಲಿ ತೊಡ್ಕೊಂಡಿದ್ರು. ಆದರೆ ಇದೀಗ ಏಕಾಏಕಿಯಾಗಿ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಸೊ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ, ಏನು ರೀಸನ್ ಇರ್ಬೋದು ಅಂತ ಹೇಳಿ. ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಶಾಕ್ ಇದು. ಅಂದರೆ ತೀರಾ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡವರು ಅಥವಾ ಈ ಸಿನಿಮಾಗಳ ಬಗ್ಗೆ, ಸಿನಿಮಾ ನಟ ನಟಿಯರ ಬಗ್ಗೆ, ಅವರ ಫ್ಯಾಮಿಲಿಯ ಬಗ್ಗೆ ಆಸಕ್ತಿ ಉಳ್ಳವರು ಅಜಯ್ ರಾವ್ ಫ್ಯಾಮಿಲಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ಪ್ರೀತಿಸಿ ಮದುವೆ ಆಗೋದು 2014 ಅಂತ ಹೇಳಿದ್ರೆ ಅಜಯ್ ರಾವ್ ಅವರು ಆಗ ಯಶಸ್ಸಿನ ಉತ್ತುಂಗದಲ್ಲಿ ಇದ್ದಂತಹ ಸಂದರ್ಭ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಆಫರ್ ಬರ್ತಾ ಇತ್ತು, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸೂಪರ್ ಹಿಟ್ ಆಗ್ತಾ ಇತ್ತು, ಜೊತೆಗೆ ಅವರ ಹಾಡುಗಳು ಕೂಡ ಸೂಪರ್ ಹಿಟ್ ಆಗ್ತಾ ಇತ್ತು. ಅಂದರೆ ಒಂದು ರೀತಿಯಾಗಿ ಯಶಸ್ಸಿನಲ್ಲಿ ಇದ್ದಾಗಲೇ ತುಂಬ ಸರಳವಾಗಿ ಮದುವೆ ಆಗ್ತಾರೆ. ಅಂದರೆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ತುಂಬ ಸರಳವಾಗಿ ಮದುವೆ ಆಗೋದು ಹೊಸಪೇಟೆಯಲ್ಲಿ 2014 ಡಿಸೆಂಬರ್ ತಿಂಗಳಲ್ಲಿ. ಬಟ್ ಈ ಹಂತದಲ್ಲಿ ಇಲ್ಲಿಯವರೆಗೂ ನೋಡಿದ್ರೆ, ಅಂದರೆ 2014ರಿಂದ 2025ರವರೆಗೆ ಎಲ್ಲೂ ಕೂಡ ಒಂದೇ ಒಂದು ಸಣ್ಣ ಗಲಾಟೆ ಕೂಡ ಅವ್ರ ನಡುವೆ ಬಂದಿರಲಿಕ್ಕಿಲ್ಲೇನೋ ಅನ್ನೋ ರೀತಿಯಲ್ಲಿ ಅವ್ರು ನಡ್ಕೋತಾ ಇದ್ರು. ಪ್ರತಿ ಬಾರಿಯೂ ಕೂಡ ಕೃಷ್ಣಾಷ್ಟಮಿ ಅಂತ ಬಂದರೆ ಅವರ ಮನೆಯಲ್ಲಿ ಸಂಭ್ರಮ ಮನೆ ಮಾಡ್ತಾ ಇತ್ತು. ಜೊತೆಗೆ ಅಜಯ್ ರಾವ್ ಅವರ ಸಿನಿಮಾದ ಪ್ರಚಾರದಲ್ಲೂ ಕೂಡ ಸ್ವಪ್ನ ಅವರು ಭಾಗಿಯಾಗ್ತಾ ಇದ್ರು. ಬಟ್ ಏಕಾಏಕಿಯಾಗಿ ಸಡನ್ ಆಗಿ ಏನಾಯಿತು ಗೊತ್ತಿಲ್ಲ. ಇದರ ನಡುವೆ ಒಂದು ಸಣ್ಣ ಪ್ರಶ್ನೆ ಮತ್ತು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಆ ಅನುಮಾನ ಏನು ಅಂತ ಹೇಳಿದ್ರೆ, ಅಜಯ್ ರಾವ್ ಅವರಿಗೆ ಈ ಹಿಂದೆ ಇದ್ದಂಥ ಮಾರ್ಕೆಟ್ ಈಗಿಲ್ಲ. ಅವರ ಸಿನಿಮಾಗಳು ಆಲ್ಮೋಸ್ಟ್ ಬಾಕ್ಸ್ ಆಫೀಸ್ನಲ್ಲಿ ಸೋಳು ಕಾಣ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಸ್ವತಃ ಅವರೇ ಒಂದು ನಿರ್ಮಾಣ ಸಂಸ್ಥೆಯನ್ನು ಕೂಡ ಹುಟ್ಟು ಹಾಕಿದ್ರು. ಆ ನಿರ್ಮಾಣ ಸಂಸ್ಥೆಯಲ್ಲಿ ಯುದ್ಧಕಾಂಡ ಅನ್ನುವ ಸಿನಿಮಾವನ್ನು ಕೂಡ ಇತ್ತೀಚೆಗೆ ರಿಲೀಸ್ ಮಾಡಿದರು, ಸ್ವತಃ ಅವರೇ ಆ್ಯಕ್ಟ್ ಮಾಡಿದರು ಕೂಡ. ಬಟ್ ಆ ಸಿನಿಮಾದ ಸಕ್ಸಸ್ ಕೂಡ ಅಷ್ಟರ ಮಟ್ಟಿಗೆ ಆಗಿರುವಂಥದ್ದು, ಒಂದು ರೀತಿಯಾಗಿ ಆವರೇಜ್ ಅಂತ ಹೇಳ್ಬೋದು. ಫಿಲಿಮ್ ಈ ರೀತಿ ಆದರೆ ಈಗ ಸಾಲ ಮಾಡ್ಕೊಂಡಿದ್ರಲ್ವಾ, ಅದರ ಸಂಕಷ್ಟ ಕೂಡ ಒಂದು ಕಡೆ ಇದ್ದೇ ಇತ್ತು. ಇದ್ರ ಜೊತೆಗೆ ಮುಂದಿನ ಸಿನಿಮಾಗಳಲ್ಲೂ ಕೂಡ ಆಕ್ಟ್ ಮಾಡ್ತಾರೆ. ಒಂದು ಪ್ರಾಯೋಗಿಕವಾಗಿ ಅಂದರೆ ಹೊಸ ವಿಭಿನ್ನ ರೀತಿಯಾದ ಸಿನಿಮಾಗಳಲ್ಲಿ ಆಕ್ಟ್ ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಪಡ್ತಾ ಇದ್ರು. ಏಕಾಏಕಿಯಾಗಿ ಸಡನ್ನಾಗಿ ಇವತ್ತು ಬಂದಿರುವ ಮಾಹಿತಿ ಏನು ಅಂತ ಹೇಳಿದ್ರೆ, ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅಂತ. ಇಲ್ಲಿ ಮತ್ತೊಂದು ಶಾಕಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಪ್ರೀತಿಸಿ ಮದುವೆ ಆಗಿದ್ದರು, 10 ವರ್ಷ ಪರಸ್ಪರ ಅನ್ಯೂನ್ಯವಾಗಿದ್ದರು. ಈಗ ಸ್ವಪ್ನ ಅವರು ಕೇಸ್ ಹಾಕಿದ್ದಾರೆ. ಯಾವ ಪ್ರಕರಣ ಅಂತ ಹೇಳಿದ್ರೆ, ಕೌಟುಂಬಿಕ ದೌರ್ಜನ್ಯ ಪ್ರಕರಣ.
ಅಂದರೆ ಅಜಯ್ ರಾವ್ ಅವರು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನುವ ಅರ್ಥದಲ್ಲಿ. ಸೊ ಏನು ರೀಸನ್ ಎಕ್ಸಾಕ್ಟಾಗಿ ಇದೇ ರೀಸನ್ ಇದೆಯಾ, ಡಿವೋರ್ಸ್ ಪಡಿತಾರಾ ಅಥವಾ ಮಾತುಕತೆ ಮೂಲಕ ಅಂತ್ಯ ಆಗುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ.